ಇದು ಹಗರಣಗಳಿವೆ, ಅದನ್ನು ಬೆಳಕಿಗೆ ತರುವಲ್ಲಿ ಕಾಂಗ್ರೆಸ್ ಮುಖಂಡರು ಆಗಲಿ ಅಥವಾ ಲೀಡರ್ ಆಗಲಿ ಸಚಿವರಾಗಲಿ ಯಾಕೆ ಪ್ರಯತ್ನ ಮಾಡ್ತಾರೆ? ನಾವು ಮಾಡಬೇಕಾಗಿತ್ತು. 1 ವರ್ಷ 4 ತಿಂಗಳ ನಮ್ಮ ಸರ್ಕಾರ ಬಂದಾಗ ಅದಕ್ಕೆ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಈಗಾದರೂ ಕೂಡ ನಾವು ಎಚ್ಚೆತ್ತುಕೊಂಡಿದ್ದೇವೆ. ಸುಮಾರು 29 ದಿನ ಪ್ರಕರಣ ವಿಚಾರಣೆ ನಡೀತಾ ಇದ್ದಾರೆ. ಸೊ ಅದು ಈಗಾಗಲೇ ನಾವು ಸ್ಪೀಡಪ್ ಮಾಡಿದ್ರೆ ಅದು ಒಂದು ಹಂತಕ್ಕೆ ಬರ್ತಾ ಇತ್ತು. ಈಗೂ ಕಾಲು ಮಿಂಚಿಲ್ಲ, ಈಗೂ ಕೂಡ ಸ್ಪೀಡಪ್ ಮಾಡ್ತಾ ಇದ್ದೀವಿ. ಓಕೆ, ಇಲ್ಲಿ ಅವ್ರನ್ನ ಶಿಫ್ಟಿಂಗ್ ಮಾಡೋದು ತಪ್ಪಿದ್ರು ಅದು. ಸರ್, ಈಗ ಮೂಡ ಹಗರಣ ವಿಚಾರವಾಗಿರಿ ಬಿಜೆಪಿ ಮತ್ತು JDS ಪಾದಯಾತ್ರೆ ಮಾಡ್ತಾ ಇದೆ ಸರ್. 4ನೇ ದಿನ ಆಯಿತು. ಏನು ಹೇಳ್ತಾರೆ ಸರ್ ಅದ್ರ ಬಗ್ಗೆ? ಈಗಾಗಲೇ CM ಅವ್ರಿಗೆ ರಾಜೀನಾಮೆ ಒತ್ತಾಯ ಮಾಡ್ತಾ ಇದೆ. ರಾಜೀನಾಮೆ ಕೊಡುವಂಥ ಪ್ರಶ್ನೆ ಬರೋದಿಲ್ಲ. ಈಗ ಅವ್ರು ಪಾದಯಾತ್ರೆ ಮಾಡೋದು, ಅಲಿಗೇಷನ್ ಮಾಡೋದು ಅವ್ರ ಹಕ್ಕದು. ಅದನ್ನೇನು ನೀವು ಹಿಂಗೆ ಯಾಕೆ ಮಾಡ್ತಾರೆ ನಾವು ಹೇಳೋಕ್ಕೆ ಆಗೋಲ್ಲ. ನಾವು ಕೂಡ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ ಮೈಸೂರಲ್ಲಿ. ಮೂಡಾದಲ್ಲಿ ಏನಿದೆ ಅಂತ ನಾವು ಹೇಳಲಿಕ್ಕೆ ಒಂದು ದೊಡ್ಡ ಸಮಾವೇಶ ಮಾಡ್ತೀವಿ. 9 ತಾರೀಕು ಎಲ್ಲ ಶಾಸಕರು ಮಂತ್ರಿಗಳು ಹೋಗ್ತಾ ಇದ್ದೀವಿ. ಸೊ ಅದರಲ್ಲಿ ಏನಾಗಿದೆ ಏನಾಗಿಲ್ಲ ಅನ್ನೋದನ್ನು ಇಡೀ ರಾಜ್ಯದ ಜನತೆಗೆ ತಿಳಿಸ್ಲಿಕ್ಕೆ ಒಂದು ಸಮಾವೇಶ ಮಾಡ್ತಿದ್ವಿ. ಅಲ್ಲಿ ಅದಕ್ಕೆ ಸರಿಯಾದ ಉತ್ತರ ನಮ್ಮ ಮುಖ್ಯಮಂತ್ರಿಗಳು, ತಜ್ಞರು ಕೊಡ್ತಾರೆ. HDK ಮತ್ತು DK ಅವರ ನಡುವೆ ಭಾಳ ಪೀಕಾಗಿ ಹೋಗಿದೆ ಅದು. ಭಾಳ ಎತ್ತರಕ್ಕೆ ಹೋಗಿದೆ ಅದು. ಅದು ಸರಿಯಾದ ಕ್ರಮ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಅದನ್ನ ನೋಡಿ ಆ ರೀತಿ ಆವೇಶಭರಿತಾಗೋದು ಅವಶ್ಯಕತೆ ಇಲ್ಲ. ನಾವೇನೇ ಇದ್ರೂ ಪಬ್ಲಿಕ್ ಸರ್ವೆಂಟು, ಪಬ್ಲಿಕ್ ನಮ್ಮನ್ನು ನೋಡ್ತಿರ್ತಾರೆ. ಅದು ಕೂಡ ನಾವು ಗಮನಿಸಬೇಕು. ಸೊ ಜನ ನೋಡ್ತಾರೆ ನಮ್ಮನ್ನು ಏನೋ ಮಾಡಿದ್ರು, ಅದು ಭಾಳ ಮುಖ್ಯ. ಸರ್, ಗವರ್ನರ್ ಒಂದು ವೇಳೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರೆ ತಮ್ಮ ಸರ್ಕಾರದ ಕೊಟ್ಟರೆ ಇದ್ದೇ ಇದೆ. ಅದಕ್ಕೆ ಕಾನೂನು ಹೋರಾಟ ಮಾಡಬೇಕು ಒಂದೇ ಪರಿಹಾರ, ಬೇರೆ ಕಾನೂನು ಹೋರಾಟ ಮಾಡ್ತೀವಿ, ಅದೇನು ಪ್ರಶ್ನೆ ಇಲ್ಲ. ಈಗಾಗಲೇ ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ, ಯಾವ ರೀತಿ ಹೋರಾಟ ಮಾಡಬೇಕಂತ. ಸೊ ಹೋರಾಟ ಅಂತ ಖಂಡಿತವಾಗಿ ಮಾಡ್ತೀವಿ. ಸರ್, ಬರಗಾಲ ಸಂದರ್ಭದಲ್ಲಿ ಬರ ಪರಿಹಾರ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿ ಬರ ಪರಿಹಾರ ಬಂದಿದೆ. ಅದಕ್ಕೆ ಕಾರಣ ನಿಮಗೆ ಗೊತ್ತಿದೆ, ಕೇಂದ್ರ ಸರ್ಕಾರ ದುಡ್ಡು ಕೊಡಲಿಕ್ಕೆ ಸುಮಾರು 1 ವರ್ಷ ಏನೋ ವಿಳಂಬ ಮಾಡಿತ್ತು. ಆದರೂ ಕೂಡ 2,000 ರೂಪಾಯಿನ ನಮ್ಮ ಸ್ಟೇಟ್ ಗೌರ್ಮೆಂಟ್ನವ್ರ ದುಡ್ಡಿನಿಂದ ಕೊಟ್ಟಿದ್ದೀವಿ. ಈಗ ಮೊನ್ನೆ ಕೊಟ್ಟಿದ್ದಾರೆ, ಕೋರ್ಟ್ಗೆ ಹೋಗತ್ಲೇ ಕೊಟ್ಟಿದ್ದಾರೆ. ಸರ್, ಯತ್ನಾಳ್ ಒಂದು ಹೇಳಿಕೆ ನೀಡಿದ್ರು ಸರ್. DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋದು BJP ಮತ್ತು JDS ಪಾದಯಾತ್ರೆ ಮಾಡ್ತಾ ಇದೆ ಅಂತ ಹೇಳಿದ್ರು ಸರ್. ಎಲ್ಲೋ ಒಂದು ಕಡೆ BJP, ಕಾಂಗ್ರೆಸ್ ಮತ್ತು BJP ನಡುವೆ ಹೊಂದಾಣಿಕೆ ರಾಜಕೀಯ ನಡೀತಾ ಇದೆ ಅಂತ ಸರ್. ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದು ಅವ್ರು ಹೇಳಿದ್ದಾರೆ, ತಾನು ಪತ್ರಿಕೆಯಲ್ಲಿ ಗಮನಿಸಿದ್ದೀನಿ ಅಷ್ಟೇ. ಸೊ ಅದೇನಿದ್ರು ಕೂಡ ಅವರ ಹೇಳಿಕೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡೋಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ನಮಗೆ ಅವರು ಆರೋಪ ಮಾಡಿದಾಗ ನಮ್ಮ ಕಡೆ ಏನು ಮಾಹಿತಿ ಇಲ್ಲ, ಅದ್ರ ಬಗ್ಗೆ ದಾಖಲೆನೂ ಇಲ್ಲ. ಸರ್, CM ಬದಲಾವಣೆ ಬಗ್ಗೆ ಸಹ ಸ್ವಲ್ಪ ಅಲ್ಲಿ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ಹೇಳ್ತೀವಿ ಸರ್. ಅದರಲ್ಲಿ ತಮ್ಮದು ಸರ್ CM ಬದಲಾವಣೆ ಪ್ರಶ್ನೆ ಬರೋದಿಲ್ಲ. CM ಅವರು ಏನೂ ತಪ್ಪು ಮಾಡಿಲ್ಲ. ಹಿಂಗಾಗಿ ಅದನ್ನು ಆ ವಿಷಯ ಚರ್ಚೆ ಅನಾವಶ್ಯಕ ಅಂತ ನನ್ನ ಅಭಿಪ್ರಾಯ. ಸರ್, ಈಗ ವಿರೋಧ ಪಕ್ಷಗಳು ಇದು ಹಗರಣಗಳಿವೆ, ಅದನ್ನು ಬೆಳಕಿಗೆ ತರುವಲ್ಲಿ ಕಾಂಗ್ರೆಸ್ ಮುಖಂಡರು ಆಗಲಿ ಅಥವಾ ಲೀಡರ್ ಆಗಲಿ ಸಚಿವರಾಗಲಿ ಯಾಕೆ ಪ್ರಯತ್ನ ಮಾಡ್ತಾರೆ? ನಾವು ಮಾಡಬೇಕಾಗಿತ್ತು. 1 ವರ್ಷ 4 ತಿಂಗಳ ನಮ್ಮ ಸರ್ಕಾರ ಬಂದಾಗ ಅದಕ್ಕೆ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಈಗಾದರೂ ಕೂಡ ನಾವು ಎಚ್ಚೆತ್ತುಕೊಂಡಿದ್ದೇವೆ. ಸುಮಾರು 29 ದಿನ ಪ್ರಕರಣ ವಿಚಾರಣೆ ನಡೀತಾ ಇದ್ದಾರೆ. ಸೊ ಅದು ಈಗಾಗಲೇ ನಾವು ಸ್ಪೀಡಪ್ ಮಾಡಿದ್ರೆ ಅದು ಒಂದು ಹಂತಕ್ಕೆ ಬರ್ತಾ ಇತ್ತು. ಈಗೂ ಕಾಲು ಮಿಂಚಿಲ್ಲ, ಈಗೂ ಕೂಡ ಸ್ಪೀಡಪ್ ಮಾಡ್ತಾ ಇದ್ದೀವಿ. ಓಕೆ, ಇಲ್ಲಿ ಅವ್ರನ್ನ ಶಿಫ್ಟಿಂಗ್ ಮಾಡೋದು ತಪ್ಪಿದ್ರು ಅದು. ಸರ್, ಈಗ ಮೂಡ ಹಗರಣ ವಿಚಾರವಾಗಿರಿ ಬಿಜೆಪಿ ಮತ್ತು JDS ಪಾದಯಾತ್ರೆ ಮಾಡ್ತಾ ಇದೆ ಸರ್. 4ನೇ ದಿನ ಆಯಿತು. ಏನು ಹೇಳ್ತಾರೆ ಸರ್ ಅದ್ರ ಬಗ್ಗೆ? ಈಗಾಗಲೇ CM ಅವ್ರಿಗೆ ರಾಜೀನಾಮೆ ಒತ್ತಾಯ ಮಾಡ್ತಾ ಇದೆ. ರಾಜೀನಾಮೆ ಕೊಡುವಂಥ ಪ್ರಶ್ನೆ ಬರೋದಿಲ್ಲ. ಈಗ ಅವ್ರು ಪಾದಯಾತ್ರೆ ಮಾಡೋದು, ಅಲಿಗೇಷನ್ ಮಾಡೋದು ಅವ್ರ ಹಕ್ಕದು. ಅದನ್ನೇನು ನೀವು ಹಿಂಗೆ ಯಾಕೆ ಮಾಡ್ತಾರೆ ನಾವು ಹೇಳೋಕ್ಕೆ ಆಗೋಲ್ಲ. ನಾವು ಕೂಡ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ ಮೈಸೂರಲ್ಲಿ. ಮೂಡಾದಲ್ಲಿ ಏನಿದೆ ಅಂತ ನಾವು ಹೇಳಲಿಕ್ಕೆ ಒಂದು ದೊಡ್ಡ ಸಮಾವೇಶ ಮಾಡ್ತೀವಿ. 9 ತಾರೀಕು ಎಲ್ಲ ಶಾಸಕರು ಮಂತ್ರಿಗಳು ಹೋಗ್ತಾ ಇದ್ದೀವಿ. ಸೊ ಅದರಲ್ಲಿ ಏನಾಗಿದೆ ಏನಾಗಿಲ್ಲ ಅನ್ನೋದನ್ನು ಇಡೀ ರಾಜ್ಯದ ಜನತೆಗೆ ತಿಳಿಸ್ಲಿಕ್ಕೆ ಒಂದು ಸಮಾವೇಶ ಮಾಡ್ತಿದ್ವಿ. ಅಲ್ಲಿ ಅದಕ್ಕೆ ಸರಿಯಾದ
ಉತ್ತರ ನಮ್ಮ ಮುಖ್ಯಮಂತ್ರಿಗಳು ತಜ್ಞರು ಕೊಡ್ತಾರೆ. HDK ಮತ್ತು DK ಅವರ ನಡುವೆ ಭಾಳ ಪೀಕಾಗಿ ಹೋಗಿದೆ ಅದು. ಭಾಳ ಎತ್ತರಕ್ಕೆ ಹೋಗಿದೆ ಅದು. ಅದು ಸರಿಯಾದ ಕ್ರಮ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಅದು ನೋಡಿ ಆ ರೀತಿ ಆವೇಶಭರಿತ ಆಗೋದು ಅವಶ್ಯಕತೆ ಇಲ್ಲ. ನಾವೇನಿದ್ರು ಪಬ್ಲಿಕ್ ಸರ್ವೆಂಟು, ಪಬ್ಲಿಕ್ ನಮ್ಮನ್ನು ನೋಡ್ತಿರ್ತಾರೆ, ಅದು ಕೂಡ ನಾವು ಗಮನಿಸಬೇಕು. ಸ್ವಲ್ಪ ಜನ ನೋಡ್ತಾರೆ ನಮ್ಮನ್ನು ಏನೋ ಮಾಡಿದ್ರು, ಅದು ಭಾಳ ಮುಖ್ಯ. ಸರ್, ಗವರ್ನರ್ ಒಂದು ವೇಳೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರೆ ತಮ್ಮ ಸರ್ಕಾರದ ಮುಂದೆ ಕೊಟ್ಟರೆ ಇದ್ದೇ ಇದೆ. ಅದಕ್ಕೆ ಕಾನೂನು ಹೋರಾಟ ಮಾಡಬೇಕು ಒಂದೇ ಪರಿಹಾರ, ಬೇರೆ ಕಾನೂನು ಹೋರಾಟ ಮಾಡೇ ಮಾಡ್ತೀವಿ, ಅದೇನು ಪ್ರಶ್ನೆ ಇಲ್ಲ. ಈಗಾಗಲೇ ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ, ಯಾವ ರೀತಿ ಹೋರಾಟ ಮಾಡಬೇಕಂತ. ಸೊ ಹೋರಾಟ ಅಂತ ಖಂಡಿತ ಮಾಡೇ ಮಾಡ್ತೀವಿ. ಸರ್, ಬರಗಾಲ ಸಂದರ್ಭದಲ್ಲಿ ಬರ ಪರಿಹಾರ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿ ಬರ ಪರಿಹಾರ ಬಂದಿದೆ. ಅದಕ್ಕೆ ಕಾರಣ ನಿಮಗೆ ಗೊತ್ತಿದೆ, ಕೇಂದ್ರ ಸರ್ಕಾರ ದುಡ್ಡು ಕೊಡಲಿಕ್ಕೆ ಸುಮಾರು 1 ವರ್ಷ ಏನೋ ವಿಳಂಬ ಮಾಡಿತ್ತು. ಆದರೂ ಕೂಡ 2,000 ರೂಪಾಯಿನ ನಮ್ಮ ಸ್ಟೇಟ್ ಗೌರ್ಮೆಂಟ್ನವ್ರ ದುಡ್ಡಿನಿಂದ ಕೊಟ್ಟಿದ್ದೀವಿ. ಈಗ ಮೊನ್ನೆ ಕೊಟ್ಟಿದ್ದಾರೆ, ಕೋರ್ಟ್ಗೆ ಹೋಗತ್ಲೆ ಕೊಟ್ಟಿದ್ದಾರೆ. ಸರ್, ಯತ್ನಾಳ್ ಒಂದು ಹೇಳಿಕೆ ನೀಡಿದ್ರು ಸರ್, DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋದು BJP ಮತ್ತು JDS ಪಾದಯಾತ್ರೆ ಮಾಡ್ತಾ ಇದೆ ಅಂತ ಹೇಳಿದ್ರು ಸರ್. ಎಲ್ಲೋ ಒಂದು ಕಡೆ BJP, ಕಾಂಗ್ರೆಸ್ ಮತ್ತು BJP ನಡುವೆ ಹೊಂದಾಣಿಕೆ ರಾಜಕೀಯ ನಡೀತಾ ಇದೆ ಅಂತ ಸರ್. ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದು ಅವ್ರು ಹೇಳಿದ್ದಾರೆ, ತಾನು ಪತ್ರಿಕೆಯಲ್ಲಿ ಗಮನಿಸಿದ್ದೀನಿ ಅಷ್ಟೇ. ಸೊ ಅದೇನಿದ್ರು ಕೂಡ ಅವರ ಹೇಳಿಕೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡೋಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ನಮಗೆ ಅವರು ಆರೋಪ ಮಾಡಿದಾಗ ನಮ್ಮ ಕಡೆ ಏನು ಮಾಹಿತಿ ಇಲ್ಲ, ಅದ್ರ ಬಗ್ಗೆ ದಾಖಲೆನೂ ಇಲ್ಲ. ಸರ್, CM ಬದಲಾವಣೆ ಬಗ್ಗೆ ಸಹ ಸ್ವಲ್ಪ ಅಲ್ಲಿ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ಹೇಳ್ತೀವಿ ಸರ್. ಅದರಲ್ಲಿ ತಮ್ಮದು ಸರ್, CM ಬದಲಾವಣೆ ಪ್ರಶ್ನೆ ಬರೋದಿಲ್ಲ. CM ಅವರು ಏನೂ ತಪ್ಪು ಮಾಡಿಲ್ಲ. ಹಿಂಗಾಗಿ ಅದನ್ನ ಆ ವಿಷಯ ಚರ್ಚೆ ಅನಾವಶ್ಯಕ ಅಂತ ನನ್ನ ಅಭಿಪ್ರಾಯ. ಸರ್, ಈಗ ವಿರೋಧ ಪಕ್ಷಗಳು ಭಾಳ ಪೀಕಾಗಿ ಹೋಗಿದೆ ಅದು. ಭಾಳ ಎತ್ತರಕ್ಕೆ ಹೋಗಿದೆ ಅದು. ಅದು ಸರಿಯಾದ ಕ್ರಮ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಅದು ನೋಡಿ ಆ ರೀತಿ ಆವೇಶಭರಿತ ಆಗೋದು ಅವಶ್ಯಕತೆ ಇಲ್ಲ. ನಾವೇನಿದ್ರು ಪಬ್ಲಿಕ್ ಸರ್ವೆಂಟು, ಪಬ್ಲಿಕ್ ನಮ್ಮನ್ನು ನೋಡ್ತಿರ್ತಾರೆ, ಅದು ಕೂಡ ನಾವು ಗಮನಿಸಬೇಕು. ಸ್ವಲ್ಪ ಜನ ನೋಡ್ತಾರೆ ನಮ್ಮನ್ನು ಏನೋ ಮಾಡಿದ್ರು, ಅದು ಭಾಳ ಮುಖ್ಯ. ಸರ್, ಗವರ್ನರ್ ಒಂದು ವೇಳೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರೆ ತಮ್ಮ ಸರ್ಕಾರದ ಮುಂದೆ ಕೊಟ್ಟರೆ ಇದ್ದೇ ಇದೆ. ಅದಕ್ಕೆ ಕಾನೂನು ಹೋರಾಟ ಮಾಡಬೇಕು ಒಂದೇ ಪರಿಹಾರ, ಬೇರೆ ಕಾನೂನು ಹೋರಾಟ ಮಾಡೇ ಮಾಡ್ತೀವಿ, ಅದೇನು ಪ್ರಶ್ನೆ ಇಲ್ಲ. ಈಗಾಗಲೇ ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ, ಯಾವ ರೀತಿ ಹೋರಾಟ ಮಾಡಬೇಕಂತ. ಸೊ ಹೋರಾಟ ಅಂತ ಖಂಡಿತ ಮಾಡೇ ಮಾಡ್ತೀವಿ. ಸರ್, ಬರಗಾಲ ಸಂದರ್ಭದಲ್ಲಿ ಬರ ಪರಿಹಾರ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿ ಬರ ಪರಿಹಾರ ಬಂದಿದೆ. ಅದಕ್ಕೆ ಕಾರಣ ನಿಮಗೆ ಗೊತ್ತಿದೆ, ಕೇಂದ್ರ ಸರ್ಕಾರ ದುಡ್ಡು ಕೊಡಲಿಕ್ಕೆ ಸುಮಾರು 1 ವರ್ಷ ಏನೋ ವಿಳಂಬ ಮಾಡಿತ್ತು. ಆದರೂ ಕೂಡ 2,000 ರೂಪಾಯಿನ ನಮ್ಮ ಸ್ಟೇಟ್ ಗೌರ್ಮೆಂಟ್ನವ್ರ ದುಡ್ಡಿನಿಂದ ಕೊಟ್ಟಿದ್ದೀವಿ.